स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಎಲ್ಲರಿಗೂ ನಮಸ್ಕಾರ. ಒಬ್ಬ ವ್ಯಕ್ತಿ ಸಾಮಾಜಿಕ ಸೇವೆಯಲ್ಲಿ, ಜನಪರ ಹೋರಾಟದಲ್ಲಿ ಅರ್ಧ ಶತಮಾನಗಳವರೆಗೆ ತನ್ನನ್ನ ತಾನು ತೊಡಗಿಸಿಕೊಂಡಿರುವಂತ ನಿರಂತರ ಅರ್ಧ ಶತಮಾನಗಳವರೆಗೆ ಒಬ್ಬ ವ್ಯಕ್ತಿ ಸಾಮಾಜಿಕ ಜೀವನದಲ್ಲಿ, ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತದ್ದು ಇಂದಿನ ತಲೆಮಾರು ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದು ಸಾಮಾನ್ಯ ಯಡಿಯೂರಪ್ಪನವರು. ಸಾಮಾನ್ಯ ಯಡಿಯೂರಪ್ಪನವರು ಹೋರಾಟದಿಂದ ತಮ್ಮ ಸಾಮಾಜಿಕ ಜೀವನವನ್ನ ಪ್ರಾರಂಭ ಮಾಡಿದ್ರು. ಅಧಿಕಾರ ಸಿಕ್ಕಾಗ ಯಾವ ವಿಷಯಕ್ಕೆ ಹೋರಾಟವನ್ನ ಮಾಡಿದ್ರೋ ಅದನ್ನ ಆಚರಣೆಗೆ ತಂದ್ರು, ಅನುಷ್ಠಾನಕ್ಕೆ ತಂದ್ರು. ಹಾಗಾಗಿ ಸಾಮಾನ್ಯ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯ ಈ ಶತಮಾನದಲ್ಲಿ ಕಂಡಂತಹ ಧೀಮಂತ ಹೋರಾಟಗಾರ. ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಇಡೀ ರಾಜ್ಯದ ಯಡಿಯೂರಪ್ಪನವರ ಅಭಿಮಾನಿಗಳು BSY ಅಭಿಮಾನೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನ ಇದೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ, ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಿಂದ ಯಡಿಯೂರಪ್ಪನವರ ಅಭಿಮಾನಿಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಮಾಧ್ಯಮದ ಮೂಲಕ ವಿಜಯಪುರ ಜಿಲ್ಲೆಯ ಎಲ್ಲ ಯಡಿಯೂರಪ್ಪ ಅಭಿಮಾನಿಗಳಿಗೆ, ತಾಯಂದಿರಿಗೆ, ಯುವಕರಿಗೆ, ರೈತರಿಗೆ, ದಲಿತರಿಗೆ ಕರೆಯನ್ನ ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಆ ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿದಾರರಾಗಬೇಕು ಅಂತ ಹೇಳಿ ವಿಜಯನಗರ ಜಿಲ್ಲೆಯ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಪೂರ್ವಭಾವಿ ಸಭೆಯಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಎಲ್ಲ ಆ ಮತಕ್ಷೇತ್ರದ ಪ್ರಮುಖರು, ಮಾಜಿ ಶಾಸಕರು, ಮಾಜಿ ಸಚಿವರು ನಾವೆಲ್ಲರೂ ಸೇರಿ ಇವತ್ತು ತೀರ್ಮಾನವನ್ನ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದ್ದೇವೆ. ವಿಜಯಪುರ ಜಿಲ್ಲೆಯಿಂದ 18ರಿಂದ 20,000 ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ಸ್ವಾಮೀಜಿಯವರನ್ನ, ಎಲ್ಲ ಧರ್ಮ ಗುರುಗಳನ್ನ ಇದಕ್ಕೆ ಆಹ್ವಾನಿಸಲಾಗ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಏನು ಮೆಚುರಿಟಿ ಬಾಂಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಆ ಹೆಣ್ಣು ಮಕ್ಕಳನ್ನ ಕರ್ನಾಟಕ ರಾಜ್ಯಾದ್ಯಂತ ಮೊದಲ ಭಾಗ್ಯಲಕ್ಷ್ಮಿ ಬಾಂಡ್ ಪೇಪರ್ನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರನ್ನ 50,000 ಭಾಗ್ಯಲಕ್ಷ್ಮಿ ಫಲಾನುಭವಿಗಳನ್ನ ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ಆಗಮಿಸಲಾಗ್ತಾ ಇದೆ. ಬೈಸಿಕಲ್ ಯೋಜನೆಯನ್ನ ಕರ್ನಾಟಕದಲ್ಲಿ ಸಾಮಾನ್ಯ ಯಡಿಯೂರಪ್ಪನವರು ತಂದಿದ್ರಿಂದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಪ್ರಗತಿ ಆಯಿತು. ಹೆಣ್ಣು ಮಕ್ಕಳ
ಭ್ರೂಣ ಹತ್ಯೆಗೆ ಕಡಿವಾಣ ಹಾಕೋದಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ದೊಡ್ಡ ಕೊಡುಗೆಯನ್ನ ನೀಡಿತು. ಆ ಹೆಣ್ಣು ಮಗುವಿನ ಬದುಕನ್ನ ಕಟ್ಕೊಳ್ಳಿಕ್ಕೆ, ಆ ಹೆಣ್ಣು ಮಗು ಶಿಕ್ಷಣವಂತಳಾಗೋದಕ್ಕೆ, ಬುದ್ಧಿವಂತಳಾಗೋದಕ್ಕೆ ಬೈಸಿಕಲ್ ಯೋಜನೆಯನ್ನ ಏನು ತಂದ್ರು ಅದನ್ನ ಆಯ್ಕೆ ಮಾಡಿ 50,000 ಬೈಸಿಕಲ್ ಯೋಜನೆಯಿಂದ ಶಿಕ್ಷಣವಂತರಾಗಿ ಇವತ್ತು ಸಾಮಾಜಿಕ ಸ್ಥಿತಿಯಲ್ಲಿ ಉತ್ತಮ ಸ್ಥಾನವನ್ನ ಯಾರು ಗಳಿಸಿದ್ದಾರೆ ಅವರನ್ನ ಹುಡುಕಿ ಕರೆಯುವಂತಹ ಪ್ರಯತ್ನ ನಡೀತಾ ಇದೆ. ಎಲ್ಲ ವರ್ಗದ ಸ್ವಾಮೀಜಿಯವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಡಿಯೂರಪ್ಪನವರ ಸಮಕಾಲೀನರು, ಅವರ ಜೊತೆಗೆ ಹೆಜ್ಜೆ ಹಾಕಿದವರು. ಇಲ್ಲಿ ಯಡಿಯೂರಪ್ಪನವರು ಬಂದಾಗ ಯಾರ ಮನೆಯಲ್ಲಿ ವಾಸ್ತವ್ಯವನ್ನ ಮಾಡ್ತಿದ್ರು, ಅವತ್ತು ಅವರ ಕಾರ್ನಲ್ಲಿ, ಅವರ ಜೊತೆಗೆ ಬಸ್ನಲ್ಲಿ, ಅವರ ಜೊತೆಗೆ ಸೈಕಲ್ ತುಳ್ಕೊಂಡು ಓಡಾಡಿದಂತವರನ್ನ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಅವರನ್ನ ಗುರುತಿಸುವಂತಹ ಕೆಲಸ ಮಾಡಿ ಅವರನ್ನ ವಿಶೇಷವಾಗಿ ಆ ಒಂದು ಸಭೆಗೆ ಆಹ್ವಾನಿಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಈ ದೇಶ ಕಂಡ ಉಕ್ಕಿನ ಮನುಷ್ಯ ಅಂತ ಹೇಳಿ ಖ್ಯಾತಿಯಾಗಿರುವಂತಹ ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರು ಅವರವರ ಮತಕ್ಷೇತ್ರದಿಂದ ದೊಡ್ಡ ಸಂಖ್ಯೆಯಲ್ಲಿ ಹೊರಡಿಸಬೇಕು ಅನ್ನುವಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ 9ನೇ ತಾರೀಕು, ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಐತಿಹಾಸಿಕ ಸಭೆ ಅಲ್ಲಿ ನಡೀತಾ ಇದೆ. ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳು 10 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಭೆಯಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಪೆಂಡಾಲ್ ಕಟ್ಟಲಿಕ್ಕೆ, ವ್ಯವಸ್ಥೆಯನ್ನ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದ್ದಾವೆ. 12 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಮಾಯಿಶ್ಚರ್ ಸ್ಪ್ರೇ ಮಾಡುವಂಥದ್ದನ್ನ ಇದು ಮಾಡಿ ಸ್ವಲ್ಪ ತಂಪಿನ ವಾತಾವರಣವನ್ನ ನಿರ್ಮಾಣ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ಏನು ಬರ್ತಾ ಇದ್ದಾರೆ, ಆ ಅಭಿಮಾನಿಗಳಿಗೆ ನೀರಿನ ವ್ಯವಸ್ಥೆ, ಇದೆಲ್ಲ ಆಗುವಂತಹ ಸಿದ್ಧತೆಗಳು ಭರದಿಂದ ನಡೀತಾ ಇದ್ದಾವೆ. 12 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಸಿದ್ಧ ಆಗ್ತಾ ಇದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಭಾರತೀಯ ಜನತಾ ಪಕ್ಷವನ್ನ ವಿಶೇಷವಾಗಿ ಕಟ್ಟಿ ಬೆಳೆಸಿದಂತ ಕರ್ನಾಟಕದ, ಅದರಲ್ಲೂ ದಕ್ಷಿಣ ಭಾರತದ ಭೀಷ್ಮ ಅಂತಾನೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನದಿಂದ ಹೇಳ್ತೇವೆ. ಯಡಿಯೂರಪ್ಪನವರು ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಆಧಾರ ಸ್ತಂಭವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಲ್ಲದೆ ಭಾರತೀಯ ಜನತಾ ಪಕ್ಷ ಇಲ್ಲ ಅನ್ನೋ ರೀತಿಯಲ್ಲಿ 40 ವರ್ಷಗಳ ಕಾಲ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮತ್ತು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು, ಭಾರತೀಯ ಜನತಾ ಪಕ್ಷದಲ್ಲಿ ಈ ಹಿಂದೆ ಕಾರ್ಯಕರ್ತರಾಗಿ ಪದಾಧಿಕಾರಿಗಳು ಕೆಲಸ ಮಾಡಿದಂತವ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸುಮಾರು 15-20 ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಅನ್ನೋಂಥ ಒಂದು ನಿರೀಕ್ಷೆ ಇದೆ. ನಾವೆಲ್ಲರೂ ಕೂಡ ಆ ದಿಸೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪದಾಧಿಕಾರಿಗಳ ಜೊತೆ ನಾವು ಹಗಲು ಕೆಲಸ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪನವರು ಅಜಾತ ಶತ್ರು, ಎಲ್ಲ ಸಮುದಾಯಗಳನ್ನ ಮತ್ತು ಎಲ್ಲ ಪಕ್ಷದವ್ರನ್ನ, ಅವರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಎಲ್ಲ ಧರ್ಮದವ್ರನ್ನ ಪ್ರೀತಿಯಿಂದ ಕಂಡಂತವ್ರು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈ ಹಿಂದೆ ನಡೆದಂತ ಒಂದು ಅರಮನೆ ಮೈದಾನದಲ್ಲಿ ನಡೆದಂತ ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಬಂದು ಭಾಷಣ ಮಾಡಿದ್ರು, ವಿರೋಧ ಪಕ್ಷ ನಾಯಕರಾಗಿ. ಯಾಕೆ ಮಾತು ಹೇಳ್ತೇವೆ ಅಂತಂದ್ರೆ, ಅದಕ್ಕೆ ಇವತ್ತು ವಿಶೇಷವಾಗಿ ಯಡಿಯೂರಪ್ಪನವ್ರನ್ನ ಒಂದು ಪಕ್ಷಾತೀತವಾಗಿ ಅವ್ರನ್ನ ಪ್ರೀತಿ ಮಾಡುವಂತ ಪ್ರತಿಯೊಬ್ಬರು ಕೂಡ ಅದ್ರಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದು ಅಂತಿಮ ತೀರ್ಮಾನವನ್ನ ಇವತ್ತು ನಾವೆಲ್ಲ ಯಡಿಯೂರಪ್ಪನವರ ಅಭಿಮಾನಿ ಬಳಗ ಮಾಡಿದ್ದೇವೆ. ಇದೊಂದು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹಬ್ಬ, ಒಂದು ಉತ್ಸವ. ಈ ಒಂದು ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರ ಕರೆಯಾಗಿದೆ. ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲರಿಗೂ ನಾವು ವಿನಂತಿ ಮಾಡ್ತೇವೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ರೈತರಿಗೆ ಯಡಿಯೂರಪ್ಪನ ಕೊಟ್ಟಂತ ಕೊಡುಗೆ ಅಪಾರ. ಇಡೀ ದೇಶದಲ್ಲಿ
ಪ್ರತ್ಯೇಕ ರೈತರ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಅದು ಯಡಿಯೂರಪ್ಪನವರು. ಮತ್ತೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹುಶಃ ಯಾವ ಸರ್ಕಾರಗಳು ಹಿಂದೆ ಕೊಡದೇ ಇರುವಂತ ಕೊಡುಗೆಯನ್ನು ಕೊಡ್ತಾರೆ. ಉದಾಹರಣೆಗೆ ಉಚಿತ ವಿದ್ಯುತ್ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು 4,000 ರೂಪಾಯಿಗಳನ್ನ ಪ್ರತಿಯೊಬ್ಬರು ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥದ್ದು ಇರ್ಬೋದು. ಅನೇಕ ಈ ರೀತಿಯಾದಂತಹ 10 ಹಲವಾರು ಯೋಜನೆಗಳು ರೈತರಿಗೋಸ್ಕರ ಕೊಟ್ಟಿದ್ದಾರೆ. ಹೀಗಾಗಿ ರೈತ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕರೆಯನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. इतना बड़ा 12 लाख के करीब जो लोग आ रहे हैं, 12 लाख के करीब जो लोग आ रहे हैं, सारे इंतजाम के बारे में आपने बताया। सिक्योरिटी तो होगी, खाने के इंतजाम भी होंगे। अगर किसी को हेल्थ प्रॉब्लम होती है या उस टाइम पे एक्सीडेंट होता है, तो क्या ऐसे टाइम पे येदियुरप्पा या आपकी पार्टी को जवाबदारी लेगी उन लोगों की, वो एक्सीडेंट होता है उसके लिए? सर, सभी जो प्रिकॉशन लेना है सभी जगह में, अगर एक डिस्ट्रिक्ट से कितना व्हीकल जा रहा है उस व्हीकल में वैद्यकीय प्रकोष्ठ डॉक्टर्स सेल हमेशा उस बीच में उनका एक व्हीकल रहेगी। हर डिस्ट्रिक्ट में डॉक्टर्स सेल्स एक्टिवली इन्वॉल्व हो जाएगा और उधर एम्बुलेंस का व्यवस्था है, उधर स्टेट लेवल डॉक्टर्स 100 डॉक्टर्स वॉलंटियरली उधर आके काम करते हैं। लेकिन उम्मीद है कुछ भी तकलीफ किसी को भी नहीं होना, वो प्रिकॉशन सभी जगह लेने के लिए कोशिश है। प्रिकॉशन तो पूरे रहेंगे, अगर कोई अकस्मात ऐसी घटना होती है सर उधर सभी डिपार्टमेंट एक्सपर्ट डॉक्टर्स उधर भी रहते हैं और हर एक डिस्ट्रिक्ट से जो कानवाई इधर से जाते हैं डॉक्टर्स सेल, डिस्ट्रिक्ट डॉक्टर्स सेल एक्सपर्ट डॉक्टर्स उसमें रहते हैं, वो प्रिकॉशन ऑलरेडी ले चुके हैं। 2008-9 ಸಾಮಾನ್ಯ ಯಡಿಯೂರಪ್ಪನವರ ಈಗ ನಮ್ಮ ಪ್ರಧಾನ ಕರೆಸುವಂತ ಈ ರಾಜ್ಯವರು ಹೇಳಿದಾಗೆ ವಿಮಾನೋತ್ಸವ ಅಂದ್ರೆ 50 ವರ್ಷ ಅವರು ರಾಜಕಾರಣದಲ್ಲಿ ಪೂರೈಸಿದ್ದಾರೆ. 50 ವರ್ಷ ಬರೀ ಪೂರೈಸಿಲ್ಲ, 50 ವರ್ಷ ನಿರಂತರವಾಗಿ ಅವರು ಹೋರಾಟವನ್ನು ಮಾಡಿದ್ದಾರೆ. ನಾನು 1991-90 ಇಸ್ವಿಯಿಂದ ಅವ್ರು ನಾನು ಹತ್ತಿರದಿಂದ ನೋಡಿದ್ದೀನಿ, ಬಹಳಷ್ಟು ಚಿಕ್ಕವನಿದ್ದೆ. ಅವಾಗಿನಿಂದನೂ ಕೂಡ ಪ್ರತಿಯೊಂದು, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹೋರಾಟ ಮಾಡಿದ್ದು ಬಿಜಾಪುರ ಜಿಲ್ಲೆಗೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಹಲವಾರು ನೀರಾವರಿ ಯೋಜನೆಗಳಿಗೆ ಇವತ್ತು ಬಿಜಾಪುರದಲ್ಲಿ ಬಂದು ಹೋರಾಟ ಮಾಡೋರು, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ತಕ್ಷಣನೇ ಆಗಿನ ಸಂದರ್ಭದಲ್ಲಿ ಫೋನ್ ಕಾಲ್ ಲ್ಯಾಂಡ್ ಫೋನ್ ಮಾಡಿ ನಾನು ಬೆಳಿಗ್ಗೆ ಬರ್ತೀನಿ, ಜನ ಸೇರ್ತಾರೆ, 10 ಜನ ಇಲ್ಲಿ ಹೋರಾಟ ಮಾಡೋದು ಕ್ಷೇತ್ರಗಳಿಗೆ. ಮಳೆಯಲ್ಲಿ ಒಂದ್ಸಲ ನನ್ ನೆನಪಿದೆ, ಮಳೆ ಬರ್ತಾ ಇತ್ತು, ಅತಿವೃಷ್ಟಿ ಆಗಿತ್ತು, ನಾನು ಹೋರಾಟ ಮಾಡ್ತೀನಿ, ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಸರ್ಕಾರ, ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ, ಮನೆಗಳಿಗೆ ಬಿದ್ದಾಗ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನುವಂತ ಬೇಡಿಕೆ ಇಟ್ಕೊಂಡು ನಾಳೆ ಹೋರಾಟ ಮಾಡಬೇಕು, ಡಿಸಿ ಆಫೀಸ್ ಎದುರುಗಡೆ ಅನ್ನುವಂತ ಒಂದು ಇದನ್ನು ಇಟ್ಕೊಂಡು ಸಾಯಂಕಾಲ ಫೋನ್ ಮಾಡೋದು. ಬೆಳಿಗ್ಗೆ ಜನ ಮಳೆ ಬರ್ತಾ ಇತ್ತು, ಮಳೆಯಲ್ಲೇ ನೆನ್ಕೊಂಡು ನೋಡಿ ಹಂಗೆ ಐಬಿಂದ ನೋಡ್ಕೊಂಡು ಡಿಸಿ ಆಫೀಸ್ ಅವ್ರಿಗೆ 45 ಜನ ಇದ್ವಿ. ಅಂತ ಒಬ್ಬ ದಿಟ್ಟ ಹೋರಾಟಗಾರರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚು ಜಿಲ್ಲೆ, ನನ್ನ ವಿನಂತಿ ಏನಂದ್ರೆ ಹೆಚ್ಚು ಕಾರ್ಯಕರ್ತರು ಅಭಿಮಾನಿಗಳು ಬಿಜಾಪುರ ಜಿಲ್ಲೆಯಿಂದ ಹೋದ್ರೆ ಅವರು ಮಾಡಿರೋಂತ ಕಾರ್ಯಕ್ಕೆ ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಬೇಕಾಗ್ತದೆ. ನಾವು ಎಲ್ರಿಗೂ ವಿನಂತಿ ಮಾಡ್ಕೊಳಕ್ ಬರ್ತೀನಿ, ಬಯಸ್ತೀನಿ. ಎಲ್ರಿಗೂ ಗೊತ್ತದೆ ಈ ಒಂದು 90 ಇಸ್ವಿಗೆ ಮುಂಚೆನೂ ಕೂಡ ಅವ್ರು ಬರ್ತಾ ಇದ್ರು, ಸಾದಾ ಬಸ್ ನಲ್ಲಿ ಬಂದಿದ್ರು. ಒಂದ್ಸಲ ಬಸ್ ಎಲ್ಲ ಈ ಮಾಬಳಿ ಶೆಟ್ಟಿ ಕಾರ್ ನಲ್ಲಿ ಬರ್ತಿದ್ರು, ಕಾರ್ ಕೆಟ್ಟು ಕೋಲಾರ ಹತ್ರ ಈ ಕಡೆ ಸೆಂಟರ್ ನಿಂತಿತ್ತು, ಬಿಜಾಪುರ ಒಂದು 25-30 ಕಿಲೋಮೀಟರ್. ಆಮೇಲೆ ನಾವು ಹೋಗಿ ಜೀಪ್ ತಗೊಂಡು ಚಾಲು ಮಾಡ್ಕೊಂಡು ಹೋಗಿ ಬರೋದ್ರಾಗೆ ಟ್ರಕ್ ಹತ್ತಿ ಹೋಗ್ಬಿಟ್ಟಿದ್ರು. ಅವರು ನಮಗಿಲ್ಲಿ ಫೋನ್ ಮಾಡಿ ಹಿಂಗ್ ನಮ್ ಕೆಟ್ಟದೊಬ್ರು ಯಾರ ಕೈ ಹೇಳಿ ಕಳ್ಸಿದ್ರು, ಇಲ್ಲಿ ಟೂರಿಸ್ಟ್ ಹೋಟೆಲ್ ನಂಬರ್ ಬರೋದು ಏನೋ ಗೋಡ್ ಪಾರ್ಟಿ ಆಗಿದ್ದಾಕ್ರ ಬರ್ ಕಳ್ಸಿದ್ರು. ಅವ್ರು ನಮಗ್ ಬಂದು ಫೋನ್ ಮಾಡಿ ನನಗೆ ಹೇಳಿ, ನಾನ್ ಮತ್ತೊಬ್ರಿಗೆ ಹೇಳಿ ಎಬ್ಬಿಸ್ಕೊಂಡು ರೆಡಿಯಾಗಿ ಹೋಗೋದ್ರಾಗೆ ಕಾರ್ಯದ ಕರೆ ಅವರು ಲೇಟ್ ಆಯ್ತು ತಿಳ್ಕೊಂಡು ಟ್ರಕ್ ಹತ್ತಿ ಬಿಜಾಪುರ ಐಬಿ ಬಂದ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟಿದ್ವಿ. ಇಷ್ಟು ತೊಂದರೆಯನ್ನು ತಗೊಂಡು ಬಿಜಾಪುರ ಜಿಲ್ಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹೋರಾಟ ಸಂಘಟನೆಯನ್ನು ಒತ್ತು ಕೊಟ್ಟಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪನವರಿಂದನೇ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯಿತು ಅನ್ನುವಂತ ಮಾತನ್ನ ಈ ಸದ್ಯದಲ್ಲಿ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ. ಯಡಿಯೂರಪ್ಪ ಅವರು ನಿರಂತರ ಬಿಜಾಪುರ ಜಿಲ್ಲೆ ಸಂಪರ್ಕ, ಬಾಗಲಕೋಟೆ ಬಿಜಾಪುರ ಅಖಂಡ ಜಿಲ್ಲೆ ಇತ್ತು, ಅವಾಗ ಅಖಂಡ ಜಿಲ್ಲೆ ಇತ್ತು. ನಾನು ಅಖಂಡ ಜಿಲ್ಲೆ ವಿಮರ್ಶೆ ಪ್ರಧಾನ ಕಾರ್ಯದರ್ಶಿ ಇದ್ದವಾಗ ಆಗಿನ ಸಂದರ್ಭದಲ್ಲಿ ನಿರಂತರ ಅವರ ಸಂಪರ್ಕದಿಂದ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆದು ಇಷ್ಟೊಂದು ಸ್ಥಾನಗಳನ್ನ ಬರ್ಲಿಕ್ಕೆ ಸಾಧ್ಯ ಇತ್ತು. ಸಣ್ಣ ಹೆಜ್ಜೆಗಳಿಗೆ ಕೂಡ ಬಿಜಾಪುರ ಜಿಲ್ಲೆ ಬರ್ತಾ ಇತ್ತು. ಆ ಸಣ್ಣ ನೆನಪಿದೆ ನನಗೆ.
ಒಮ್ಮೆ ಕರ್ಮಂಟಾಳ ನಮ್ಮ ದೋಸ್ತನ್ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು, ಮನಿಗಳು ಬಿದ್ದ ನೋಡ್ಬೇಕಂದ್ರೆ ಬಡಗನೂರ್ಗೆ ಹೋಗಿ ಕರ್ಕೊಂಡು, ಯಾರು ಇರ್ಲಿಲ್ಲ ಜನದಿ ಅಂತಂದ್ ಯಾವ್ದೋ ಗಾಡಿಯಾಗ ಹೋಗಿ ಕರ್ಕೊಂಡು. ಅಂದ್ರ ಊಟ ನೋಡ್ತಿರ್ಲಿಲ್ಲ, ವ್ಯವಸ್ಥೆ ನೋಡ್ತಾರ, ಏನೋ ಸಂಘಟನೆ ಹೋರಾಟ ಇದು ಮೈಗೂಡಿಸ್ಕೊಂಡಂತ ವ್ಯಕ್ತಿ ಯಡಿಯೂರಪ್ಪನವರು ಬಿಜಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ಕುಡಿ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಬೆಳಿಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಇದಕ್ಕೆ ರಾಜೀವ್ ಹೇಳ್ದಂಗ 20 ರಿಂದ 25 ಸಾವಿರ ಜನ ಆ ಕಾರ್ಯಕ್ರಮ ಭಾಗವಹಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರೆ ಮಾತ್ರ ನಿಜವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದಂಗ ಆಗ್ತದೆ. ಇವ್ರು ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಕೊಡುಗೆ ಕೊಟ್ಟರೆ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಗೆ ಇದು ಋಣ ನಾವು ತೀರಿಸಲೇಬೇಕು. ಈ ಕಾರ್ಯಕ್ರಮ ಹೋಗಿ ಅಭಿನಂದನೆ ಸಲ್ಲಿಸಕ್ ಸಾರ್ಥಕ ಆಗ್ತದೆ. ನಾನು ಎಲ್ರಿಗೆ ವಿನಂತಿ ಮಾಡ್ಕೊಂಡು ಹೇಳಕ್ ಬಯಸ್ತೇನೆ, ಸ್ವಯಂ ಪ್ರೇರಿತವಾಗಿ ಯಾರು ಗಾಡಿ ಮಾಡಂಗಿಲ್ಲ, ದುಡ್ಡು ಕೊಡಂಗಿಲ್ಲ, ಏನೂ ಇಲ್ಲ. ಈ ಜಿಲ್ಲೆಗೆ ಇವತ್ತು ಸ್ವಯಂ ಪ್ರೇರಿತವಾಗಿ ಬಹಳಷ್ಟು ಜನ ಬರಕ್ ಸಿದ್ಧತೆ ಮಾಡ್ಕೊಳ್ತಾರೆ. ಇವತ್ತಿನಿಂದ ರಾಜೀವ್ರು ಸ್ಟಿಕ್ಕರ್ ಅನ್ನ ಒಂದು ಬಿಡುಗಡೆ ಮಾಡೋದ್ರ ಸಾಯಂಕಾಲ ಆ ಸ್ಟಿಕ್ಕರ್ ನ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ವಾಹನಗಳಿಗೆ ಹಚ್ಚುವುದಂತ ವ್ಯವಸ್ಥೆ ಆಗಿದೆ. ಇವತ್ತು ಸ್ವಂತ ವಾಹನ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಜಿಲ್ಲೆಯಲ್ಲಿಂದ ಸಾವಿರಾರು ಜನ ಸೇರ್ತಾರಂತ ವಿಶ್ವಾಸದ ಕೆಲವು ಸೇರ್ಬೇಕಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಬಯಸ್ತೇನೆ. ಇವತ್ತು ನಾಳೆ ನಡೀತಕ್ಕಂಥ 9ನೇ ತಾರೀಕಿನ ದಿವಸ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರ ಒಂದು ಕಾರ್ಯಕ್ರಮದಲ್ಲಿ, ಈ ವೇದಿಕೆ ಇವತ್ತೇನು ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಒಂದು ನಿಶ್ಚಯನ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು ತಾವು ಹೋರಾಟವನ್ನು ಮಾಡಿ ಆಟೋ ರಿಕ್ಷಾದಲ್ಲಿ ಟಾಂಗಾದಲ್ಲಿ ಕುತ್ಕೊಂಡು ಇವತ್ತು ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಇವತ್ತು ಒಬ್ಬ ಧೀಮಂತ ನಾಯಕನ ಒಂದು ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಇವತ್ತು ನಮ್ಮನ್ನು ಕೂಡ ಒಬ್ಬ ಒಳ್ಳೆ ಕಾರ್ಯಕರ್ತರನ್ನ ಗುರುತಿಸತಕ್ಕಂತ ಒಂದು ಶಕ್ತಿ ಅದು ಯಾರ ಬಳಿ ಇದ್ರು ಕೂಡ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಳಿ ಇದೆ. ಆದ್ರೆ ಅವರು ನಿಮ್ಗೆ ಒಂದು ವಿಷಯ ನಾನು ಹೇಳಿಕ್ ಬಯಸ್ತೀನಿ, ಯಾರು ಕೊಟ್ಟು ಮಾತಿನಂತೆ ನಡೀತಕ್ಕಂತ ಧೀಮಂತ ನಾಯಕ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಮೊದಲೇದು BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನಿಮ್ಗೆ ಗೊತ್ತಿರಲಿ, ನಾನು ಕಳೆದ 2023 ಚುನಾವಣೆಯಲ್ಲಿ ಅವರು ನನ್ನ ಕ್ಷೇತ್ರಕ್ಕೆ ಯಾರು ಬಂದಿರ್ಲಿಲ್ಲ, ಆದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬ್ರನ್ನ ಇದಕ್ಕೆ ಯಾವುದು ಜಮಖಂಡಿಗೆ ಪ್ರಚಾರಕ್ಕೆ ಬಂದಿದ್ರು. ಎಷ್ಟು ಒಂದು ಶಕ್ತಿ ಆ ವ್ಯಕ್ತಿ ಬಳಿ ಅದ ಅಂತಂದ್ರ, ಅವರು ನಾನು ಏನೋ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಅರ್ಜುನಿಗೆಯಲ್ಲಿ ಹೆಲಿಪ್ಯಾಡ್ ಮಾಡಿದ್ರು. ಆ ಹೆಲಿಪ್ಯಾಡ್ ಮಾಡಿದಾಗ ನಾನು ಅಲ್ಲಿ ಹೋದೆ. ಅದು ಸ್ವಲ್ಪ ನಾನು ಹೋಗ 5 ನಿಮಿಷ ಲೇಟ್ ಆಗಿತ್ತು. ಹೋದಾಗ ನಾನು ಗಾಡಿಯಲ್ಲಿ ಇಳಿದೆ, ಹೆಲಿಕಾಪ್ಟರ್ ಟೇಕಪ್ ಆಯ್ತು. ಟೇಕಪ್ ಆದಾಗ ಮ್ಯಾಲ ಹೋದಂತವ್ರು ಮತ್ತೆ ಕೆಳಗಡೆ ಬಂದು ನೀನು ಇಲ್ಲೇ ಬಂದಿತ್ತಿಯಲ್ಲೋ ನೀ ಅಂತಂದ್ರು. ಇದು ನನ್ನ ಕ್ಷೇತ್ರದಾಗೆ ಅದ ಸರ್, ಇಲ್ಲೇ, ಅದಕ್ಕೆ ನೀವು ಜಮಖಂಡಿಗೆ ಬಂದಿರಿ ಅಂದ್ರು, ಬೆಟ್ಟ ಎಲ್ಲಾಕ್ ಬಂದಿರಿ ಅಂತಂದ್ರು. ಅಷ್ಟೊಂದು ಹೆಲಿಕಾಪ್ಟರ್ ಟೇಕಪ್ ಆಗಿದ್ದನ್ನ ಕೆಳಗಿಳಿದು ನನ್ನ ಜೊತೆ ಮಾತನಾಡಿ ಇವತ್ತು ನನಗೂ ಕೂಡ ಗುರುತಿಸಿ, ಈ ನಾ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸತತವಾಗಿ ನಾನು ಸೋಲನ ಅನುಭವಿಸಿದ್ರು ಕೂಡ ನನ್ನನ್ನು ಕರೆಸಿ ಒಬ್ಬ ನಿಗಮದ ಅಧ್ಯಕ್ಷನ್ ಮಾಡಿ ಇವತ್ತು ರಾಜ್ಯಕ್ಕೆ ನನ್ನನ್ನ ಒಬ್ಬ ಒಳ್ಳೆ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂತ ಒಂದು ಶಕ್ತಿ ಯಾರ ಬಳಿ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಬಳಿ ಅದ. ಆ ಕಾರ್ಯಕ್ರಮದಲ್ಲಿ ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಇಡೀ ಜಿಲ್ಲೆಯಿಂದ ಇವತ್ತೆಲ್ಲ ನಮ್ಮ ನಾಯಕರು ಕೂಡಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಸ್ವಯಂ ಪ್ರೇರಣೆಯಿಂದ ತಮ್ಮ ಗಾಡಿಗಳನ್ನ ಸ್ಪೀಕರ್ಗಳನ್ನ ಹಚ್ಕೊಂಡು ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರಬೇಕು, ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಕ್ಕಂಥ ಒಂದು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಇಡೀ ಬಿಜಾಪುರ ಜಿಲ್ಲೆ, ಇವತ್ತು ಇಡೀ 8 ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಇದ್ದಾಗ ಈ ಯಾವ ಎಲ್ಲಾ ಕ್ಷೇತ್ರದ ಶಾಸಕರಿಗೂ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು ಯಾರಾದ್ರೂ ಇದ್ರೆ BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು. ಇವತ್ತು ಏನ್ ನಮ್ಮ ಬಿಜಾಪುರ ಸಿಟಿ ಯಾರ್ಯಾರು ಏನೇನು ಹೇಳ್ತಾರೆ, ಇವತ್ತು ನಾನು ಸಿಂಗಾಪುರ್ ಮಾಡೀನಿ ಅಂತ ಹೇಳಿ, ಆ ಸಿಂಗಾಪುರ್ ಮಾಡಿದ್ದು ಈ ಹೇಳ್ತಕ್ಕಂಥವ್ರಲ್ಲ. ಸಿಂಗಾಪುರ್ ಮಾಡಿದವರು ಇವತ್ತು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅತಿ ಹೆಚ್ಚು ಫಂಡ್ಗಳನ್ನ ಕೊಟ್ಟು ಇವತ್ತು ಬಿಜಾಪುರ ನಗರ ಇವತ್ತು ಅಭಿವೃದ್ಧಿ ಇವತ್ತು ಸಿಂಗಾಪುರ ಆಗ್ಲಿಕ್ಕೆ ಕಾರಣೀಭೂತರಾದರೆ. ಇಂದ ಅಪ್ಪು ಪಟೇಲ್ ಶೆಟ್ಟಿ ಇದ್ದವರು ಕೂಡ ಅವರು ಶಾಸಕರಾದಾಗ ಕೂಡ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತೇನು ಬಿಜಾಪುರ ನಗರ ಇವತ್ತು ಏನು ಕಾಣ್ತೀವಿ ನಾವು ಅಭಿವೃದ್ಧಿಯನ್ನ,
ಇದನ್ನ ಕೊಡುಗೆ ಯಾರಾದ್ರೂ ಕೊಟ್ಟಿದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅಂತಕ್ಕಂಥದ್ದು ಆ ದಿಶೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 9ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಬಹುಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಬೂಸ್ನೂರ್ ಅವರು ಒಂದೆರಡು ಮಾತು